ಗೇಟಿನತ್ತ ಕಣ್ಣಿನಲ್ಲಿ ತೋರಿಸಿದವನು ಏನು ಎನ್ನುವಂತೆ ಕೇಳಿದ್ದ. ವಾಚ್‌ಮ್ಯಾನ್, ಸರ್, ಅವರ ಕಾಲೇಜ್ ಬ್ಯಾಗ್ ಇಲ್ಲೇ ಉಳಿದಿದೆಯಂತೆ, ತೆಗೆದುಕೊಡುವಂತೆ ಹೇಳುತ್ತಿದ್ದಾರೆ ಸರ್. ತೆಗೆದುಕೊಂಡು ಹೋಗಿ ಕೊಡ್ಲಾ ಎನ್ನುತ್ತಾ ಮನೆಯತ್ತ ಒಂದು ಹೆಜ್ಜೆ ಇಟ್ಟ ಅವನಿಗೆ, ನೀನು ಹೋಗಿ ನಿನ್ನ ಕೆಲಸ ನೀನು ನೋಡ್ಕೊ, ಆ ಹುಡುಗಿಯನ್ನು ಒಳಗೆ ಕಳಿಸು ಎಂದಿದ್ದ. ಅಚ್ಚರಿಯಿಂದ ನೋಡುತ್ತಾ ನಿಂತವನಿಗೆ ಅವಳ ಬ್ಯಾಗ್ ಅವಳೇ ತೆಗೆದುಕೊಂಡು ಹೋಗಲಿ ಎಂದಾಗ ಹೊರ ನಡೆದಿದ್ದ. ಗೇಟಿನ ಒಳಗೆ ಅಂಕಲ್ ಎಲ್ಲಾದರೂ ಕಾಣುತ್ತಾರೇನೋ ಎಂದು ಹೆಣಿಕಿ ನೋಡುತ್ತಾ ವಾಚ್‌ಮ್ಯಾನ್ ಬರುತ್ತಲೇ, ಪ್ಲೀಸ್ ಅಂಕಲ್ಗೆ ಹೇಳಿ ನನ್ನ ಕಾಲೇಜ್ ಬ್ಯಾಗ್ ತಂದು ಕೊಡಿ ಎನ್ನುತ್ತಿದ್ದಂತೆ, ನಿಮ್ಮ ಬ್ಯಾಗ್ ನೀವೇ ತೆಗೆದುಕೊಳ್ಬೇಕಂತೆ ಗೌತಮ್ ಸರ್ ಹೇಳಿದರು ಎಂದಾಗ ನಂಬದಂತೆ ನೋಡಿದವಳು, ನಿಜವಾಗಿ ಅವರೇ ಹೇಳಿದ್ರಾ ಎಂದು ಕೇಳಿದಳು. ಗೌತಮ್ ಕುಳಿತಿದ್ದ ಜಾಗ ಚಂದನಗೆ ಹೊರಗಿನಿಂದ ನೋಡಿದಾಗ ಅಷ್ಟಾಗಿ ಕಾಣುತ್ತಿರಲಿಲ್ಲ. ಕಾಲು ಚಾಚಿ ಹಿಂದಕ್ಕೆ ಹೊರಗೆ ಕುಳಿತಿದ್ದ. ಅವನಿಗೆ ಹಿಂದಿನ ರಾತ್ರಿ ತನ್ನ ತಾತ ಹೇಳಿದ ಮಾತುಗಳು ನೆನಪಾದವು. ಚೆಲ್ಲಿದ ಕಾಪಿ ಅವರಿಗೆ ಅಲ್ಲಿ ನಡೆದ ಘಟನೆಯನ್ನು ತಿಳಿಸಿತ್ತು. ಪಾಪ ಆ ಹುಡುಗಿ ನಾನು ಬರುವುದಿಲ್ಲ ಎಂದಳು. ನಾನೇ ಬಲವಂತ ಮಾಡಿ ಕರೆತಂದದು. ಮೊದಲೇ ಇವನದು ಗಡಸು ಕಂಠ, ಮುಖ ಮೂತಿ ನೋಡದೆ ಬೈದಿರ್ತಾನೆ. ಪಾಪ ಎಷ್ಟು ನೊಂದುಕೊಂಡಳೋ ಎನಿಸುತ್ತಲೇ ಮೊಮ್ಮಗನ ಮೇಲೆ ರೇಗಾಡಿದರು. ನಮ್ಮ ಮನೆಗೆ ಯಾರು ಬಂದು ಹೋಗುತ್ತಾರೆ, ಇರುವುದು ನಾವಿಬ್ಬರೇ. ಇನ್ನು ನನ್ನ ವಯಸ್ಸಿನವರೊಂದಿಗೆ ಹೊರಗೆ ಹೋದಾಗ ಸಿಕ್ಕಾಗ ಮಾತನಾಡೋಣೆಂದರೆ ಅವರದ್ದು ಒಂದೇ ರಾಗ. ನಿಮ್ಮ ಮಗನಿಗೆ ಹೀಗೆ ಆಗಬಾರದಿತ್ತು. ನಿಮ್ಮ ಮೊಮ್ಮಗನ ಮದುವೆ ಯಾವಾಗ? ವಯಸ್ಸು ಆಯ್ತಲ್ಲ, ನನಗೆ ಮದುವೆಯಾಗುವ ಮನಸ್ಸಿದೆಯಾ? ಇಲ್ಲ. ಅವರಪ್ಪನಾಗಿ ಹಾಗೆ ಮದುವೆಯಾಗದೆ ಉಳಿಯುತ್ತಾನೇನೋ ಎನ್ನುತ್ತಾರೆ. ಕೆಲವರು ಇಂಥ ವಿಷಯಗಳನ್ನು ಕೆದಕದೇ ಇದ್ದರೂ ಅವರು ತುಂಬು ಸಂಸಾರ ಮೊಮ್ಮಕ್ಕಳೊಂದಿಗೆ ಅವರ ಒಡನಾಟ ನೋಡಿದರೆ ನಮ್ಮ ಬದುಕಿನಲ್ಲಿ ಇದು ಇಲ್ಲವಲ್ಲ ಅಂತ ಮತ್ತೊಂದು ರೀತಿ ಹಿಂಸೆಯಾಗುತ್ತದೆ. ಈ ಹುಡುಗಿ ಚಂದನ ಹೆಚ್ಚಾಗಿ ಮಾತಾಡುವುದಿಲ್ಲ, ಅದರಲ್ಲಿ ಅವಳಾಗೆ ಕೆದಕಿ ಕೇಳುವ ಅಭ್ಯಾಸವಿಲ್ಲ. ಅವಳ ಜೊತೆ ಒಂದಿಷ್ಟು ಮಾತನಾಡಿದರೆ ನನಗೂ ಸಮಾಧಾನ. ಅವಳಿರುವಷ್ಟು ಹೊತ್ತು ಮನಸ್ಸಿಗೆ ನೆಮ್ಮದಿ. ಅವಳು ಹೋದರೂ ನಾಳೆ ಬರುತ್ತಾಳೆ ಎನ್ನುವ ಸಮಾಧಾನ. ನೀನು ಈ ರೀತಿ ನಡೆದುಕೊಂಡರೆ ಹೆದರಿದವಳು ಈ ಕಡೆ ಬರ್ತಾಳಾ? ನಿನ್ನ ಮನೆಯಲ್ಲಿ ನಿಂಗೆ ಹೇಗೆ ಬೇಕೋ ಹಾಗೇ ಇರು. ನಾನು ಒಂದಷ್ಟು ತಿಂಗಳ ಮಟ್ಟಿಗೆ ತೀರ್ಥಯಾತ್ರೆಗೆ ಹೋಗ್ತೇನೆ. ಹೇಗಿದ್ದರೂ ನಿನಗೆ ಒಬ್ಬನೇ ಇರುವುದಕ್ಕೆ ಇಷ್ಟ ತಾನೆ? ಅದೇ ಅಭ್ಯಾಸ ಕೂಡ ಆಗಿದೆ. ನಾನಿಲ್ಲದಿದ್ದರೂ ಅದು ನಿನಗೆ ದೊಡ್ಡದಾಗಿ ಕಾಣುವುದಿಲ್ಲ ಎಂದಾಗ ಗೌತಮ್ ಅವರು ಇಲ್ಲದ ಕ್ಷಣಗಳನ್ನು ಕಲ್ಪಿಸಿಕೊಂಡೇ ಸಹಿಸದಾದವನು ಅವರ ಕೈ ಹಿಡಿದು, ಕ್ಷಮಿಸಿ ತಾತ, ಏನೋ ಕೋಪ, ಬೇಸರ, ಸಮಾಧಾನ, ಅದನ್ನು ಈ ಹುಡುಗಿಯ ಮೇಲೆ ತೀರಿಸಿಕೊಂಡೆ. ನಿಮ್ಮ ಮನಸ್ಸಿನಲ್ಲಿ ಇಷ್ಟೊಂದು ನೋವಿದೆ, ಒಂಟಿತನ ಕಾಡುತ್ತಿದೆ ಎಂದು ಅರಿವಾಗಿರಲಿಲ್ಲ. ನನಗೂ ಕೂಡ ಇತ್ತೀಚೆಗೆ ನಿಮಗೆ ಸಮಯ ಕೊಡುವುದಕ್ಕೆ ಆಗ್ತಾ ಇಲ್ಲ. ಇನ್ಮೇಲೆ ನಾನು ಆ ಹುಡುಗಿಗೆ ಏನು ಹೇಳೋಲ್ಲ. ಅವಳು ಯಾವಾಗ ಬೇಕಾದರೂ ಬಂದು ಎಷ್ಟೊತ್ತಾದರೂ ಇದ್ದು ಹೋಗಲಿ. ನಿಮ್ಮ ಸಂತೋಷನೇ ನನಗೆ ಮುಖ್ಯ. ಆದರೆ ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು. ನಿಮ್ಮನ್ನು ಬಿಟ್ಟು ಯಾರಿದ್ದಾರೆ ನನಗೆ ಎಂದಾಗ ಇದೊಂದು ಮಾತನ್ನು ಹೇಳಿ ನನ್ನನ್ನು ಮೆತ್ತಗೆ ಮಾಡಿಬಿಡ್ತೀಯಾ? ಆ ಹುಡುಗಿ ತುಂಬ ಒಳ್ಳೆಯವಳು. ಅವಳಲ್ಲಿ ಕೆಟ್ಟ ಮನಸ್ಸಿಲ್ಲ. ನಮ್ಮ ತೋಟದಲ್ಲಿ ಇರುವ ಹೂಗಳನ್ನು ನೋಡಿದಾಗ ಏನನ್ನಿಸ್ತದೆ, ಆ ಮಗುನ ನೋಡಿದಾಗಲೂ ನನಗೆ ಹಾಗೆಯೇ ಅನಿಸುತ್ತೆ. ಅಲ್ಲದೆ ಅವಳ ಊರಿನಲ್ಲಿ ಸಮಸ್ಯೆಯಾಗಿ ಹುಡುಗಿ ನೊಂದಿದೆ. ತನ್ನವರನ್ನೆಲ್ಲ ಬಿಟ್ಟು ಬಂದು ಇಲ್ಲಿದ್ದಾಳೆ. ಹಾಗೆ ನಿನಗೆ ಕಾಲೇಜಿನಲ್ಲಿ ಸೀಟ್ ಕೊಡಿಸಲು ಹೇಳಿ ಒಪ್ಪಿಸಿದ್ದು ಬೇರೆ ಯಾರಿಗೂ ಅಲ್ಲ, ಚಂದನಳಿಗೆ. ಇನ್ನು ಅವಳು ಆ ನೋವಿನಿಂದ ಹೊರಬಂದಿಲ್ಲ ಎಂದಾಗ, ಸರಿ ನಿಮ್ಮಿಷ್ಟ ಎಂದವನು ತನ್ನ ರೂಮಿನತ್ತ ನಡೆದಿದ್ದ. ತನ್ನ ಬ್ಯಾಗನ್ನು ಮರೆತು ಅಳುತ್ತಾ ಹೋದವಳ ನೆನಪು. ಅಂದರೆ ತಾತ ನನಗೆ ಬೇಕಾದವರಿಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದ್ದೇನೆ ಎಂದಿತ್ತು ಈ ಹುಡುಗಿಗಾಗಿ. ಹಾಗಾದರೆ ನಾನು ಸೀಟ್ ಕೊಡಿಸಿದ್ದು ಇವಳಿಗೆ? ಯಾವುದೋ ಗಾದೆ ನೆನಪಾಗಿತ್ತು. ಹಾಗಾಯಿತು ನನ್ನ ಪರಿಸ್ಥಿತಿ ಎಂದುಕೊಂಡವನು ಮತ್ತೆ ನಿನ್ನೆ ನಾನು ಬೈದಿರುವುದಕ್ಕೆ ಆ ಹುಡುಗಿ ಇತ್ತ ತಲೆ ಹಾಕುವುದಿಲ್ಲ. ಅವಳು ಬರದೇ ಇದ್ದರೆ ತಾತ ಬೇಜಾರು ಮಾಡಿಕೊಳ್ತಾರೆ. ಏನು ಮಾಡೋದು? ಇನ್ನೊಮ್ಮೆ ಬಂದರೆ ಏನು ಅನ್ನುವುದೇ ಬೇಡ. ತನ್ನ ಪಾಡಿಗೆ ತಾನಿದ್ದರಾಯಿತು. ಅವಳನ್ನು ಒಂದಿಷ್ಟು ಬೈದುಕೊಂಡೇ ಸಮಾಧಾನವಾಗಿದ್ದ. ಗೆಜ್ಜೆಯ ಸದ್ದಿಗೆ ಎಚ್ಚೆತ್ತವನು ಸರಿಯಾಗಿ ಕುಳಿತಿದ್ದ.
ಹಿಂದಿನ ದಿನ ಅಂದಿದ್ದ ಮಾತುಗಳು ಕಿವಿಯಲ್ಲಿ ತುಂಬಿದ್ದವು. ಏನು ಅನ್ನುತ್ತಾರೋ, ಏನಾದರೂ ಅಂದುಕೊಳ್ಳಲಿ, ಕಣ್ಣು ಮುಚ್ಚಿ ನಿಂತು ಬಿಡಬೇಕು. ಬ್ಯಾಗ್ ಸಿಕ್ಕಿದರೆ ಸಾಕು, ಇನ್ನೊಮ್ಮೆತ್ತ ಬರುವುದೇ ಬೇಡ ಎಂದುಕೊಂಡೆ ಅವನ ಕಡೆಗೆ ಮೆಲ್ಲಗೆ ನಡೆದಿದ್ದಳು. ಬರುತ್ತಿದ್ದವಳನ್ನು ನೋಡುತ್ತಲೇ ಉರಿದು ಬಿದ್ದಿದ್ದ. ಇವಳೇನು ತಂತಿ ಮೇಲೆ ನಡೆಯುತ್ತಿದ್ದಾಳಾ? ಬಿದ್ದು ಹೋಗುತ್ತೇನೆ ಅನ್ನೋ ಭಯಕ್ಕೆ ಇಷ್ಟೊಂದು ಮೆಲ್ಲಗೆ ಯಾರಾದರೂ ನಡೆಯುತ್ತಾರಾ? ಇಷ್ಟೊತ್ತಿಗೆ ಈ ತೋಟ 4 ರೌಂಡ್ಸ್ ಸುತ್ತು ಬರಬಹುದಿತ್ತು. ಎದುರುಗಡೆ ನಿಂತವಳು ಮಾತನಾಡಲು ಎಷ್ಟೇ ಪ್ರಯತ್ನಿಸಿದರೂ ದನಿ ಹೊರಡದಾಯಿತು. ಮೌನವಾಗಿ ತನ್ನೆದುರು ನಿಂತವಳ ರೀತಿ ಹೊಸದೆನಿಸಿತು. ಮಹೇಂದ್ರರ ಮಾತುಗಳು ನೆನಪಾದಾಗ ಏನು ಹೇಳದಾಗಿದ್ದ. ಆದರೂ ಹೇಳಲಾರದೆ ಹೇಳಿದ. ಹೋಗು, ತಾತ ಕಾಯ್ತಾ ಇದ್ದಾರೆ. ನಂಬದವಳಂತೆ ನೋಡಿದಳು. ಯಾವಾಗಲೂ ಗೆಟ್ ಔಟ್ ಎಂಬ ಪದಗಳನ್ನೇ ಕೇಳಿದವಳಿಗೆ ಮನೆಯೊಳಗೆ ಹೋಗುವಂತೆ ಹೇಳಿದು ಸೋಜಿಗವೆನಿಸಿತು. ಮನೆಯೊಳಗೆ ಬಂದವಳು ಸದ್ದು ಕೇಳಿ ಅಡುಗೆ ಮನೆಯತ್ತ ನಡೆದಿದ್ದಳು. ಅಂಕಲ್ ಎಂಬ ದನಿಗೆ ತಿರುಗಿದವರು, ಬಂದೆಯಾ? ಬಾ. ನಿನ್ನೆ ಯಾಕೆ ಹಾಗೆ ಹೋಗಿದ್ದು? ನಾನು ಬರೋವರೆಗೂ ಕಾಯಲಾಗಲಿಲ್ಲವೇ? ಗೌತಮ್ಗೆ ಚೆನ್ನಾಗಿ ಬೈದಿದ್ದೇನೆ. ಇನ್ಮೇಲೆ ಅವನು ನಿನ್ನ ವಿಷಯಕ್ಕೆ ಬರೋಲ್ಲ. ನಿಂಗೆ ಬೇಕೆನಿಸಿದಾಗ ಬರಬಹುದು ಎಂದಾಗ ಅವನ ತಾಳ್ಮೆಯ ಮೂಲ ಅರಿವಾಗಿತ್ತು. ಅವರೆಡೆ ನಗು ಬೀರಿ, ಬ್ಯಾಗ್ ತೆಗೆದುಕೊಂಡು ಹೋಗಲು ಬಂದೆ. ಹೌದಲ್ವಾ? ರಾತ್ರಿ ನೋಡಿದ್ದೆ. ಬೆಳಿಗ್ಗೆ ವಾಚ್ಮ್ಯಾನ್ ಕೈಯಲ್ಲಿ ಕೊಟ್ಟು ಕಳಿಸೋಣ ಎಂದುಕೊಂಡೆ. ಮರೆತು ಹೋಯಿತು. ವಯಸ್ಸಾಯಿತು ನೋಡು. ಹೇಗೋ ಬರುದು ಬಂದಿದ್ಯಾ, ತಿಂಡಿ ತಿಂದು ಹೋಗು. ಅನ್ನ ಆಗಿದೆ, ವಾಂಗಿಬಾತ್ ಗೊಜ್ಜು ಇನ್ನೇನೋ ಆಗುತ್ತೆ ಎಂದಾಗ ಗೌತಮ್ ನೆನಪಾಗುತ್ತಲೇ, ಈಗ ಬೇಡ ಅಂಕಲ್, ಟೈಮ್ ಆಯಿತು ಎಂದವಳಿಗೆ, ಸಂಜೆ ಒಮ್ಮೆ ಬಂದು ಹೋಗು ಎಂದವರಿಗೆ ಸರಿ ಎನ್ನುವಂತೆ ತಲೆಯಾಡಿಸಿ ಅಲ್ಲಿದ್ದ ಬ್ಯಾಗ್ ಎತ್ತಿಕೊಂಡು ಮತ್ತೊಮ್ಮೆ ಅವರಿಗೆ ತಿಳಿಸಿ ಹೊರಟಿದ್ದಳು. ಬಾಗಿಲು ಹೊಸಿಲಿನಾಚೆ ಗೌತಮ್ ಎದುರಾಗಿದ್ದ. ಹೆಜ್ಜೆ ಎತ್ತಿಡದಾಗಿದ್ದಳು. ಆ ಕ್ಷಣಕ್ಕೆ ತನಗೆ ಕಾಲೇಜಿನಲ್ಲಿ ಸೀಟು ಕೊಡಿಸಿದವರು ಇವರು, ಒಂದು ಥ್ಯಾಂಕ್ಸ್ ಹೇಳಲೇ ಎನಿಸಿದಾಗ ಪ್ರಯತ್ನಿಸಿದ್ದಳು. ಗೌತಮ್ ಬಾಯಿ ಬಿಟ್ಟು ಬೈಯದೆ ಇದ್ದರೂ ಅವನ ಕಣ್ಣಿನ ನೋಟ ಮಾತ್ರ ಅದೇ ಕೆಲಸವನ್ನು ಮಾಡಿದ್ದವು. ಆ ನೋಟಕ್ಕೆ ಅವಳ ದನಿ ಹುಡುಗಿತು. ಗಾಬರಿಗೆ ಹಿಡಿದಿದ್ದ ಬ್ಯಾಗ್ನ ಪಟ್ಟಿಯನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದಿದ್ದಳು. ಬೆರಳ ತುದಿಯೆಲ್ಲ ಕೆಂಪು ಬಣ್ಣಕ್ಕೆ ತಿರುಗಿತ್ತು. ತಾಳ್ಮೆಯಿಂದ ಮೊದಲ ಬಾರಿ ದೀರ್ಘವಾಗಿ ನೋಡಿದ. ಏನೋ ಹೇಳಲು ತವಕಿಸುವ ತುಟಿಗಳು ಅವನ ನೋಟವನ್ನು ಹಿಡಿದಿಟ್ಟಿದ್ದವು. ಬಾಗಿದ ರೆಪ್ಪೆಗಳು, ಹಣೆಯ ಮೇಲೆ ಮೂಡಿದ ಬೆವರ ಹನಿಗಳು, ಹಾಗೆ ನೋಡುತ್ತಾ ನಿಲ್ಲುವ ಅನಿಸಿಕೆ. ತನ್ನ ಮನಸ್ಥಿತಿಗೂ ಮೀರಿ ತುದಿ ಬೆರಳಲ್ಲಿ ಕೆನ್ನೆಯ ಅಂಚನ್ನು ಸೋಕಿದ. ಅಚ್ಚರಿಗೊಂಡವಳು ನೋಟವನ್ನು ಸೇರಿಸಿದ್ದಳು. ಅರ್ಥೈಸಿಕೊಳ್ಳಲಾಗದೇ ಇದ್ದ ಸ್ವಲ್ಪ ಜಾಗದಲ್ಲಿ ಸುರಿದು ಹೋಗಿದ್ದಳು. ಗೌತಮ್ ನಡೆದುಕೊಂಡ ರೀತಿ ನಂಬದಾಗಿದ್ದಳು. ತನ್ನ ಅನಿರೀಕ್ಷಿತ ವರ್ತನೆಯನ್ನು ತಾನೇ ನಂಬದಾಗಿದ್ದ. ಛೇ, ಏನಾಗಿತ್ತು ನನಗೆ ಯೋಚಿಸಿದ್ದ ಮನದಲ್ಲಿ ಏಳತೀರದ ಸಂಘರ್ಷ. ಒಂದಷ್ಟು ಹೊತ್ತು ಒಂಟಿಯಾಗಿ ಕುಳಿತು ಎದ್ದವನು ಮತ್ತೆ ಮೊದಲಿನಂತಾಗಿದ್ದ. ನನ್ನ ಮುಂದೆ ನಿಲ್ಲುವುದಕ್ಕೆ ಎಷ್ಟು ಧೈರ್ಯ ಅವಳಿಗೆ ಎನಿಸಿ ಎಂದಿನಂತೆ ಒಂದಷ್ಟು ಬೈದುಕೊಂಡು ನಂತರ ಮನಸ್ಸಿಗೆ ಸಮಾಧಾನವೆನಿಸಿತು. ಚಂದನ ಪದೇ ಪದೇ ಯೋಚಿಸಿದವಳು. ಯಾಕೆ ಹಾಗೆ ಮಾಡಿದರು ಎಂದುಕೊಂಡೆ ವಿನಃ ಹೆಚ್ಚಾಗಿ ಯೋಚಿಸಲಿಲ್ಲ. ಆದರೆ ಆ ಸನಿಹದಲ್ಲಿ ಭಯಕ್ಕೂ ಮೀರಿದು ಏನೋ ಇದೆ. ಹೇಗೆ ಬಳಿಗೆ ಹೋದೆ, ಹೇಗೆ ಅವರ ಮುಂದೆ ನಿಂತೆ? ಆ ಕ್ಷಣ ನನಗೆ ಏನಾಗುವುದು? ಕೆನ್ನೆಯನ್ನೊಮ್ಮೆ ಮುಟ್ಟಿಕೊಂಡವಳ ಮನದಲ್ಲೊಂದು ಸಣ್ಣದಾಗಿ ನವಿರುತನ ಚಿಗುರೊಡೆದಿತ್ತು. ಅಂದು ಹೊಸದಾಗಿ ಸಿಕ್ಕ ಗೆಳತಿ ಮಮತಾಗೆ ಥ್ಯಾಂಕ್ಸ್ ಹೇಳಿ ಅವಳಿಂದ ನೋಟ್ಸ್ ಪಡೆದವಳು. ಮುಂದೆ ಸಾಗುತ್ತಲೇ ಸಿಕ್ಕ ಮಹೇಂದ್ರ ಅವರು ಚಂದನನ್ನು ಬಲವಂತವಾಗಿ ಮನೆಗೆ ಕರೆದಿದ್ದರು. ಅವಳ ನೋಟ ಗಡಿಯಾರದ ಕಡೆಗೆ ಪದೇ ಪದೇ. ಅವರು ಆ ದಿನ ಕ್ಲಿನಿಕ್ನಲ್ಲಿ ನಡೆದ ಹಾಸ್ಯ ಸನ್ನಿವೇಶವೊಂದನ್ನು ಹೇಳಲು ಅವಳಲ್ಲಿ ನಗು ಮೂಡಿತು. ಅದೇ ಸಮಯಕ್ಕೆ ಬಂದ ಗೌತಮ್ ಇವರಿಬ್ಬರ ಇರುವಿಕೆಯನ್ನು ಮರೆತವನಂತೆ ಎದುರಿಗಿದ್ದ ಸೋಫಾದಲ್ಲಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ. ಒಂಚೂರು ಸದಾರ ಕೊಟ್ಟರೆ ಆಗಲೇ ಬಂದು ಕುಳಿತಿದ್ದಾಳೆ. ನನ್ನ ಬಗ್ಗೆ ಚೂರಾದರೂ ಭಯ ಇದೆಯೇ ಇವಳಿಗೆ? ಕಂಡು ಕಾಣದಂತೆ ಗುರಾಯಿಸ್ತಾ ನೋಡಿದ್ದ. ಗೌತಮ್ ಬಂದದ್ದು ತಿಳಿಯುತ್ತಲೇ ಅವಳ ನಗು ನಿಂತಿತು. ಸ್ವಲ್ಪ ಸಮಯ ಮಹೇಂದ್ರ ಅವರ ಮಾತನ್ನು ಕೇಳುತ್ತಾ ಕುಳಿತ ಚಂದನ ಬೇಡ ಬೇಡ ಎಂದುಕೊಂಡೇ ಓರೆಗಣ್ಣಿನಲ್ಲಿ ಅವನತ್ತ ನೋಡಿದಳು.
ಕದ್ದು ನೋಡಿದ್ದ ನೋಟಕ್ಕೆ ಅವನ ಜೀವ ಜಲ್ಲೆಂದಾಗ, ತನ್ನ ಮನ ಸ್ಪಂದಿಸಿದ ರೀತಿಗೆ ತಲೆ ಕೆಟ್ಟಂತಾದಾಗ, ಹೋಗಿ 4 ಬಿಗಿದು ಬರಲೆ, ನನ್ನಂಥವನನ್ನೇ ಬೆಚ್ಚಿ ಬೀಳಿಸಿದಾಳೆ. ತಾತನಿಗೆ ಇವಳು ಮಗುವಂತೆ. ಆ ಮಗು ಈ ಮಗು ಅನ್ನುತ್ತಾರೆ. ಈಗ ಏನು ಅನ್ನೋ ಹಾಗೂ ಇಲ್ಲ. ತಾತ ಪಕ್ಕದಲ್ಲೇ ಕುಳಿತಿದ್ದಾರೆ. ಒಂಟಿಯಾಗಿ ಸಿಗಲಿ ಆಗ ಇದೆ ಅವಳಿಗೆ. ಹಾಗೆ ನೋಡಿದವನು ಎದ್ದು ಹೋಗುವ ಆಲೋಚನೆಯನ್ನು ಮರೆತವನಂತೆ ಅಲ್ಲೇ ಕುಳಿತಿದ್ದ. ಸ್ವಲ್ಪ ಸಮಯ ಕಳೆಯುತ್ತಲೇ ಅವರ ನೋಟ ನನ್ನ ಕಡೆಗೆ ಇದೆ ಎಂದು ಅರಿವಾದವಳು ಉಗುರು ತುದಿ ಕಚ್ಚಲು ಶುರು ಮಾಡಿದಳು. ತುಂಬ ಗಾಬರಿಗೆ ಒಳಗಾದಾಗ ತಂತಾನೇ ಆ ಕೆಲಸ ಶುರುವಾಗುತ್ತಿತ್ತು. ನೋಡಿದವನು ಕೆಟ್ಟ ಹುಡುಗಿ, ಕೆಟ್ಟ ಅಭ್ಯಾಸ, ಕೆಟ್ಟದಾಗಿ ತಲೆ ಕೆಡಿಸ್ತಾಳೆ ಎಂದು ಗೊನಗಿಕೊಂಡು ಎದ್ದು ನಡೆದಿದ್ದ. ಹೋದದು ನೋಡುತ್ತಲೇ ಮಹೇಂದ್ರ ಅವರಿಗೆ ತಿಳಿಸಿ ಎದ್ದು ಹೊರಬಂದಿದ್ದಳು. ದಿನಗಳು ಬಹಳ ವೇಗವಾಗಿ ಉರುಳುತ್ತಿದ್ದವು. ಚಂದನ ಎಂದಿನಂತೆ ಬೆಳಿಗ್ಗೆ ತುಳಸಿ ಪೂಜೆ ಮಾಡಿ ತಿಂಡಿ ತಿಂದು 9 ಗಂಟೆಗೆಲ್ಲ ಕಾಲೇಜ್ಗೆ ತಯಾರಾಗಿ ಹೊರಟು ಬಿಡುತ್ತಿದ್ದಳು. ಸಂಜೆ 4ಕ್ಕೆ ಮನೆಗೆ ಬರುತ್ತಿದ್ದಳು. ಬಂದ ಸ್ವಲ್ಪ ಸಮಯಕ್ಕೆಲ್ಲ ದೀಪಾಂಜಲಿಗೆ ಹೊರಟು ಬಿಡುತ್ತಿದ್ದಳು. ಮಹೇಂದ್ರರ ಜೊತೆ ಸ್ವಲ್ಪ ಸಮಯವಿದ್ದು ತೋಟದಲ್ಲಿ ಓಡಾಡಿ 5ವರೆಗೆ ಮನೆಗೆ ವಾಪಸ್ಸಾಗುತ್ತಿದ್ದಳು. ಗೌತಮ್ ಬರುವುದು 6 ಗಂಟೆಗೆ ಎಂದು ತಿಳಿದಿತ್ತು. ಆದರೆ ನಡುವೆ ಯಾವಾಗಲಾದರೂ ಒಮ್ಮೊಮ್ಮೆ ಬೇಗ ಬಂದವನ ನೋಟದ ಕೋಪಕ್ಕೆ ತುತ್ತಾಗುತ್ತಿದ್ದಳು. ದಿನ ಕಳೆದಂತೆ ಆ ನೋಟ ಕೂಡ ಮಾಮೂಲಿಯಂತೆ ಆಗಿ ಹೋಗಿತ್ತು ಅವಳಿಗೆ. ಆದರೂ ಮನದ ಭಯವೇನೂ ಕಡಿಮೆ ಆಗಿರಲಿಲ್ಲ. ಇನ್ನು ಮನೆಗೆ ಬಂದ ನಂತರ ತನ್ನ ಓದು, ಅಕ್ಕಂದಿರ ಜೊತೆ ಒಂದಿಷ್ಟು ಮಾತು, ಊಟ ಮಾಡಿ ತಂದೆ ತಾಯಿ ಅಣ್ಣನೊಂದಿಗೆ ಸ್ವಲ್ಪ ಹೊತ್ತು ಮೊಬೈಲ್ನಲ್ಲಿ ಮಾತನಾಡಿ ಮಲಗಿ ಬಿಡುತ್ತಿದ್ದಳು. ಇದು ಚಂದನಳ ಪ್ರತಿನಿತ್ಯದ ಕೆಲಸವಾಗಿತ್ತು ಹೋಗಿತ್ತು. ಇದರಲ್ಲಿ ಯಾವ ಏರುಪೇರುಗಳು ಇಲ್ಲದಂತೆ ದಿನಗಳು ಉರುಳುತ್ತಿದ್ದವು. ಗೌತಮ್ ದಿನಚರಿಯಲ್ಲಿ ಕೂಡ ತುಂಬ ಬದಲಾವಣೆಗಳಾಗಿದ್ದವು. ಗೌತಮ್ ತನ್ನ ಸಂಸ್ಥೆಯನ್ನು ವಿಸ್ತರಿಸುವ ಕಡೆ ಗಮನ ಕೊಟ್ಟಿದ್ದ. ಹೆಚ್ಚಿನ ಸಮಯ ತನ್ನ ಕೆಲಸಗಳೊಂದಿಗೆ ಕಳೆದರೂ ಬೆಳಗಿನ ಸೂರ್ಯೋದಯವನ್ನು ಚಂದ್ರಳನ್ನು ಒಟ್ಟಿಗೆ ನೋಡುತ್ತಿದ್ದ. ಮನದಲ್ಲಿ ಮೂಡುತ್ತಿದ್ದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಇಚ್ಛಿಸದೆ ದಿನದಿಂದ ದಿನಕ್ಕೆ ಅವಳ ಬಗ್ಗೆ ಕೋಪ, ಅಸಹನೆ ಬೆಳೆಸಿಕೊಳ್ಳುವತ್ತ ಸಾಗಿದ್ದ. ಬೆಳಗಳು ಹುರುಳಿ, ಪರೀಕ್ಷೆಗಳು ಕೂಡ ಮುಗಿದು ಕಾಲೇಜಿನ ರಜೆ ಶುರುವಾಗಿತ್ತು. ಆದರೆ ಊರಿಗೆ ಹೋಗುವ ಆಗಿರಲಿಲ್ಲ. ನಡೆದ ಘಟನೆಯನ್ನು ಬಿಸಿ ಇನ್ನೂ ಕಡಿಮೆಯಾಗಿರಲಿಲ್ಲ. ಒಮ್ಮೆ ಅವಳ ಮನೆಗೆ ಬಂದ ಅನ್ವಿತ್ ತಂದೆ ಚಂದನ ಇಲ್ಲದೇ ಇರುವುದು ಗೊತ್ತಾಗಿ ಕೂಗಾಡಿ ಹೋಗಿದ್ದರು. ಮುದ್ದಾದ ಹುಡುಗಿಯನ್ನು ಸೊಸೆಯಾಗಿ ಮಾಡಿಕೊಳ್ಳಲು ನಿರ್ಧರಿಸಿದರಂತೆ. ಮತ್ತೆ ಅದನ್ನೇ ಹೇಳಿ ಹೋಗಿದ್ದರು. ಅನ್ವಿತ್ ಗುಣಮುಖ ಆಗಿದ್ದರು. ಕಾಲೇಜಿಗೆ ಹೋಗುವಷ್ಟು ಚೇತರಿಸಿಕೊಂಡಿಲ್ಲದಿದ್ದ ಕಾರಣ ಮನೆಯಲ್ಲೇ ಉಳಿದಿದ್ದ. ಆಗಾಗ ತನ್ನನ್ನು ಹೊಡೆದವನ ನೋಟ ಅವನನ್ನು ಬೆಚ್ಚಿ ಬೀಳಿಸುತ್ತಿತ್ತು. ಯಾರವನು? ನನ್ನ ಮೇಲೆ ಅಷ್ಟೊಂದು ರೋಷ ಯಾಕೆ? ಅವನಿಗೆ ಪ್ರಶ್ನೆಯಾಗಿ ಉಳಿದಿತ್ತು. ದಿನಗಳು ಕಳೆದಂತೆ ನಂದನ್ ಕಳಿಸಿದ ವ್ಯಕ್ತಿಯಲ್ಲ ಎಂದು ಅರಿವಾಗಿತ್ತು. ಆದರೂ ತನಗೆ ಹೊಡೆದದ್ದು ಚಂದನಳಿಗಾಗಿಯೇ ಎನ್ನುವ ಅನಿಸಿಕೆ ಬಲವಾಗಿ ಬೇರೂರಿತ್ತು. ಕೊಟ್ಟ ಏಟುಗಳನ್ನು ತಿರುಗಿಸಿಕೊಡುವ ಚಟ ಬಲವಾಗಿತ್ತು. ಆದರೆ ಆ ರೀತಿ ಹೊಡೆಯಲು ತನ್ನಿಂದ ಆಗುವುದೇ? ಅದು ಏನಾದರೂ ಆಗಲಿ, ನನ್ನ ವಿಷಯಕ್ಕೆ ಬಂದಿರುವ ಅವನು ಅನುಭವಿಸಲೇಬೇಕು. ಇದರ ನಡುವೆ ಚಂದನಳ ಮುಗ್ಧತೆ, ಮುಗ್ಧ ಸೌಂದರ್ಯ ಮನಸ್ಸಿಗೆ ಹಿತವೆನಿಸುತ್ತಿತ್ತು. ಅವಳಿಗಾಗಿ ಬದಲಾಗುವ ಪ್ರಯತ್ನವೂ ನಡೆಸಿದ್ದ. ರಜೆಯಲ್ಲಿ ಮನೆಯಲ್ಲೇ ಉಳಿದ ಅವಳನ್ನು ನೋಡಿ ರಾಜು ಅವರು ಕಂಪ್ಯೂಟರ್ ಕ್ಲಾಸ್ ಹಾಗೂ ಸಂಗೀತದ ಕ್ಲಾಸ್ ಎಂದು ಸೇರಿಸಿದರು. ಇವುಗಳ ನಡುವೆ ದೀಪಾಂಜಲಿಗೆ ಹೋಗಿ ಬರುವುದು. ನೋಡುತ್ತಲೇ ರಜೆಗಳು ಮುಗಿದು ಕಾಲೇಜ್ ಶುರುವಾಗಿತ್ತು. ಮಗಳನ್ನು ನೋಡಿ ಹೋಗಲು ಬಂದಿದ್ದ ದಂಪತಿಗಳು ಮೊದಲಿಗಿಂತ ಮುದ್ದಾಗಿ ಕಾಣುತ್ತಿದ್ದ ಮಗಳನ್ನು ನೋಡಿ ತಮ್ಮ ಬಳಿ ಇರಿಸಿಕೊಳ್ಳಲಾಗುತ್ತಿಲ್ಲವಲ್ಲ ಎಂದು ನೊಂದಿದ್ದರು. ರಾತ್ರಿ ಊಟದ ನಂತರ ವಿಮಲಮ್ಮನವರು ಆದಷ್ಟು ಬೇಗ ಚಂದನ ಮದುವೆ ಮಾಡಿ ಬಿಡಬೇಕೆಂದು ಪೀಠಿಕೆ ಹಾಕಿದಾಗ ಕೃಷ್ಣ ಅವರು ಆ ಮಾತನ್ನು ತಳ್ಳಿ ಹಾಕಿ, ಇನ್ನೂ ಆದ ಜಗಳದ ಬಿಸಿ ಆರಿಲ್ಲ, ಕಾಲವೇ ಔಷಧ, ಸದ್ಯಕ್ಕೆ ಚಂದನ್ ಅವರ ಕಣ್ಣಿಗೆ ಬೀಳುವುದು ಬೇಡ, ಎಷ್ಟು ದಿನ ಕಾಯುತ್ತಾರೆ? ಆ ಹುಡುಗ ಕೂಡ ಮರೆಯುತ್ತಾನೆ, ಅವರು ಕೂಡ ಮಗನಿಗೆ ಬೇರೆ ಮದುವೆ ಮಾಡುತ್ತಾರೆ, ನಂತರ ಎಲ್ಲ ತಣ್ಣಗಾಗುತ್ತದೆ. ಮುಂದಿನ ವರ್ಷ ಅವಳ ಓದು ಮುಗಿಯುತ್ತಲೇ ಮುಂದೆ ಕೂಡ ಓದಲು ಇಷ್ಟಪಟ್ಟರೆ ಓದಿಸೋಣ. ರಾಜು ಅವರು ಕೂಡ ಅವರ ಮಾತನ್ನು ಅನುಮೋದಿಸಿದರು. ಹಾಗೆ ಮಾತುಗಳು ಮಿತ್ರ ಕಡೆ ಹರಿದಿತ್ತು. ತಮ್ಮ ಅಕ್ಕನ ಮಗ ಮಿತ್ರನ ಮೆಚ್ಚಿರುವುದಾಗಿ ಹೇಳಿ ಇನ್ನು 2 ತಿಂಗಳಲ್ಲಿ ವಿದೇಶದಿಂದ ಬರುತ್ತಿದ್ದಾನೆ ಎಂದು ತಿಳಿಸಿದರು. ವಿಮಲಾ ಅವರು ಕೂಡ ಹೌದು, ಮಿತ್ರ ದೊಡ್ಡ ಹುಡುಗಿ, ಅವಳ ಮದುವೆಗೆ ಇವರು ಆತುರ ತೋರುತ್ತಿಲ್ಲ. ನಾನು ಯಾಕೆ ಚಂದನ ಮದುವೆಯ ಬಗ್ಗೆ ಯೋಚಿಸಿದ್ದೇನೆ ಎಂದುಕೊಳ್ಳುತ್ತಲೇ ಸಾಲದಕ್ಕೆ ಚಂದನ ಕೂಡ ಮುಂದೆ ಓದುವ ಆಸೆ ವ್ಯಕ್ತಪಡಿಸಿದಾಗ ಅವರಿಗೆ ಸಮಾಧಾನವೆನಿಸಿತ್ತು. ಕೆಲಸದ ನಿಮಿತ್ತ 15 ದಿನ ಕಾಲ ಬಾಂಬೆಯಲ್ಲಿ ವಾಸ್ತವ ಹೂಡಿದ ಗೌತಮ್ ಅಂದು ದೀಪಾಂಜಲಿಗೆ ಬಂದಿಳಿದಿದ್ದ. ಎಲ್ಲ ಮಾಮೂಲಿನಂತೆ ಇತ್ತು. ಆದರೂ ಯಾಕೋ ಎಂದು ಚಂದ್ರಳನ್ನು ಈ ಕ್ಷಣವೇ ನೋಡಬೇಕೆಂಬ ಅನಿಸಿಕೆ ಬಲವಾದಾಗ
ಬೇಡದೇ ಇದ್ದಾಗಲೆಲ್ಲ ಇಲ್ಲೇ ಬಿದ್ದಿರ್ತಾಳೆ. ಬೇಕೆನಿಸಿದಾಗ ಕಣ್ಣಿಗೆ ಬೀಳುವುದಿಲ್ಲ. ಒಂದಷ್ಟು ಗೊಣಗಿಕೊಂಡೇ ವಾಶ್ರೂಮ್ನತ್ತ ನಡೆದಿದ್ದ. ಅವಳನ್ನು ನೋಡುತ್ತಲೇ ಮನಸ್ಸಿಗೆ ಹೇಳಲು ಸಾಧ್ಯವಾಗದ ತೃಪ್ತಿ. ಯಾಕೆ ಎಂದು ಪದೇ ಪದೇ ಪ್ರಶ್ನಿಸಿಕೊಂಡ. ಉತ್ತರ ತಿಳಿದುಕೊಳ್ಳಲು ಇಷ್ಟವೆನಿಸಲಿಲ್ಲ. ನನ್ನನ್ನು ನೋಡುತ್ತಲೇ ಹೊರಡಲು ನೋಡಿದವಳಿಗೆ ಅಡ್ಡಲಾಗಿ ನಿಂತಿದ್ದ. ಅವಳ ತಲೆ ಪೂರ್ತಿ ತಗ್ಗಿತ್ತು. ನೋಟ ಪೂರ್ತಿ ಅವನ ಕಾಲುಗಳ ಕಡೆಗೆ. ಯಾವುದರ ಅರಿವಿಲ್ಲದ ಹಾಗೆಯೇ ನೋಡುತ್ತಾ ನಿಂತ. ಕ್ಷಣಗಳು ಕಳೆಯುತ್ತಲೇ ಗಾಬರಿಗೆ ಉಗುರು ಕಚ್ಚುವ ಕೆಲಸ ಶುರು ಹಚ್ಚಿಕೊಂಡಿದ್ದಳು. ಗಾಳಿಗೆ ಸ್ವಚ್ಛಂದವಾಗಿ ಹಾರುತ್ತಿದ್ದ ಮುಂಗುರುಳನ್ನು ಸರಿಪಡಿಸುವ ಅನಿಸಿಕೆ ಸಾಲದಕ್ಕೆ ತಾನು ಬಂದಾಗ ಮನೆಯಲ್ಲಿ ಇಲ್ಲದಿದ್ದದಕ್ಕೆ ಒಂದಷ್ಟು ಕೋಪ ಇತ್ತೇನೋ ಮನಸ್ಸಿಗೆ. ಕಚ್ಚುತ್ತಿದ್ದ ಉಗುರನ್ನು ನೋಡಿ ಮತ್ತಷ್ಟು ಕೋಪ. ತನ್ನ ಪರಿಸ್ಥಿತಿ ಅರಿವಾಗುತ್ತಲೇ ಗೆಟ್ ಔಟ್ ಕಿರಿಚಿದ. ಹಾರುತ್ತಿದ್ದ ದುಪ್ಪಟದ ಅಂಚನ್ನು ಹಿಡಿದವಳು ಸೋಕದಂತೆ ಮೆಲ್ಲಗೆ ಸರಿದು ಹೋಗಿದ್ದಳು. ಮನೆಗೆ ಬಂದವಳು ಉಗುರು ಕಚ್ಚುವ ಕೆಲಸ ಮುಂದುವರಿಸಿದಳು. ಇಂದು ಗೌತಮ್ ಬೈದಿದ್ದರೂ ಅದರ ಬಿಸಿ ತಾಕಿರಲಿಲ್ಲ. 15 ದಿನಗಳ ನಂತರ ಕಳೆದುಕೊಂಡಿದ್ದನ್ನು ಪಡೆದುಕೊಂಡಂತಹ ರಪ್ತ ಮನೋಭಾವ. ಅಂದು ಶನಿವಾರ ಕಾಲೇಜ್ಗೆ ರಜೆ ಇತ್ತು. ಚಂದನಳ ಹುಟ್ಟುಹಬ್ಬ ಕೂಡ ಆಗಿದ್ದರಿಂದ ಪದ್ಮ ಅವರು ಎಣ್ಣೆ ಹಚ್ಚಿ ಸ್ನಾನ ಮಾಡುವಂತೆ ಹೇಳಿದರು. ಬೆಳಿಗ್ಗೆ ತಂದೆ ತಾಯಿ ನಂದನ್ ಫೋನ್ ಮಾಡಿ ವಿಶ್ ಮಾಡಿದ್ದರು. ರಾಜು ಅವರು ಚಂದನಗೆ ಮೆರೂನ್ ಬಣ್ಣದ ರೇಷ್ಮೆ ಸೀರೆ ವಾರದ ಮೊದಲೇ ತಂದು ಕೊಟ್ಟಿದ್ದರು. ಆ ಸೀರೆಗೆ ಹೊಂದಿಕೆಯಾಗುವ ಬಳೆಗಳನ್ನು ಮಿತ್ರ ಗಿಫ್ಟ್ ಮಾಡಿದ್ಲು. ಆದ್ರೆ ನಿಂಗೆ ಮೇಕಪ್ ಬಗ್ಗೆ ABCD ಕೂಡ ಗೊತ್ತಿಲ್ಲ ಎಂದವಳು ಅಂದು ತಾನೇ ಲೈಟಾಗಿ ಮೇಕಪ್ ಮಾಡಿ ಅಲಂಕಾರ ಮುಗಿಸಿದವಳು. ಚಂದನದ ಕಂಪನ್ನು ಸಿಂಪಡಿಸಿ, ಎಷ್ಟು ಚೆನ್ನಾಗಿದ್ದೀಯ ಗೊತ್ತಾ, ನಿನ್ನ ನೋಡ್ತಾ ಇದ್ದರೆ ಮನಸ್ಸಿಗೆ ಒಂದು ರೀತಿ ಸಮಾಧಾನ ಖುಷಿ ಕೊಡುತ್ತೆ ಎಂದವಳು ವಿಶ್ ಮಾಡಿ ತನ್ನ ಕೆಲಸದ ಬಗ್ಗೆ ಹೇಳಿ ಹೊರಟಿದ್ದಳು. ಪದ್ಮ ಅವರು ತಮ್ಮ ಬಳಿ ಇದ್ದ ಕೆಂಪು ಹರಳಿನ ಓಲೆ ಜುಮ್ಕಿ, ಕೆಂಪು ಹರಳಿನ ಪದಕ ನೀಡಿ ಹಾಕಿಕೊಳ್ಳುವಂತೆ ಹೇಳಿದರು. ಕೆಂಪು ಹರಳಿನ ಕ್ಲಿಪ್ ಒಂದನ್ನು ಬಿಚ್ಚಿ ಕೂದಲಿಗೆ ಸಿಕ್ಕಿಸಿದವಳು ತನ್ನ ರೂಮಿನಿಂದ ಹೊರಬಂದಿದ್ದಳು. ಪೂಜೆ ಬೆಳಿಗ್ಗೆನೇ ಮುಗಿದಿತ್ತು. ಬಂದವಳು ಪದ್ಮ ಹಾಗೂ ರಾಜು ಅವರ ಕಾಲಿಗೆ ನಮಸ್ಕರಿಸಿದಳು. ಎಂದು ತಮ್ಮ ಮಕ್ಕಳು ಈ ರೀತಿ ನಡೆದುಕೊಂಡದ್ದು ನೆನಪಾಗಲಿಲ್ಲ. ಮನಪೂರ್ವಕವಾಗಿ ಆಶೀರ್ವಾದ ಮಾಡಿದರು. ಮುತ್ತಮ್ಮ ಅಂದು ಹಬ್ಬದ ಅಡುಗೆ ಮಾಡಿದ್ದರು. ಹಾಗೆ ಚಂದನಳಿಗೆ ಇಷ್ಟವೆಂದು ಜಾಮೂನು ಕೂಡ ಮಾಡಿದ್ದರು. ಎಲ್ಲರೂ ಅವರವರ ಕೆಲಸಗಳಿಗೆ ಹೋಗುತ್ತಲೇ ಒಂದು ಬಾಕ್ಸಲ್ಲಿ ಜಾಮೂನು ಹಾಕಿಸಿಕೊಂಡ ಚಂದನ ದೀಪಾಂಜಲಿ ಕಡೆ ನಡೆದಿದ್ದಳು. ಕಾರು ಇಲ್ಲದಿರುವುದನ್ನು ನೋಡಿ ಸಮಾಧಾನದ ಉಸಿರಾಡುತ್ತಾ ಒಳ ನಡೆದಿದ್ದಳು. ಗೌತಮ್ ಇಲ್ಲದಿದ್ದಾಗ ಮಾತ್ರ ಆ ವಾತಾವರಣದಲ್ಲಿ ಅವಳ ದನಿಗೆ ಜೀವ ಬರುತ್ತಿತ್ತು. ಅಂಕಲ್ ಎಂದು ಕೂಗುತ್ತಾ ಅಡುಗೆ ಮನೆಗೆ ಬಂದಿದ್ದಳು. ಆದರೆ ಅಲ್ಲಿ ಮಹೇಂದ್ರ ಅವರು ಇರಲಿಲ್ಲ. ಗೌತಮ್ ನಿಂತಿದ್ದವನು ಯಾರೋ ಬಂದಂತಾಗಿ ತಿರುಗಿ ನೋಡಿದ ಕ್ಷಣ ದಂಗಾದ. ಯೌವನದ ಹೊಸ್ತಿಲಿನಲ್ಲಿದ್ದ ಚಂದನ ಕಳೆದಿದ್ದ ಶಿಲ್ಪದಂತೆ ತೋರಿದಳು. ಅವಳು ಹುಟ್ಟಿದ್ದ ಮೆರೂನ್ ಬಣ್ಣದ ರೇಷ್ಮೆ ಸೀರೆಯಲ್ಲಿ ಅವಳ ಹಾಲು ಬಿಳುಪಿನ ಮೈಕಾಂತಿ ಎದ್ದು ತೋರುತ್ತಿತ್ತು. ಗಾಬರಿಗೋ ನಾಚಿಕೆಗೋ ಮುಖದಲ್ಲಿ ತಂತಾನೆ ಕೆಂಪು ಮೂಡಿತ್ತು. ಅವಳಿಂದ ನೋಟ ಸರಿಸಲಾಗಿದ್ದ. ಇಷ್ಟು ದಿನ ತಡೆದಿದ್ದ ತನ್ನ ಮನಸ್ಸಿನ ಭಾವನೆಗಳ ಸಂಘರ್ಷ ಏಳ ಹೆಸರಿಲ್ಲದಂತೆ ದೂರವಾಗಿತ್ತು. ಅವಳಿಂದ ದೂರ ಉಳಿಯುವುದು ಕಷ್ಟವೆನಿಸಿತು. ಉಸಿರು ಕಟ್ಟಿದಂಥ ಅನುಭವ. ಕ್ಷಣ ಎಲ್ಲವನ್ನು ಮರೆತಿದ್ದ. ತಾನು ಏನು ಮಾಡುತ್ತಿರುವೆ ಎಂದು ತಿಳಿದುಕೊಳ್ಳುವ ಮೊದಲೇ ಅವಳ ಬಳಿ ಬಂದಿದ್ದವನು ಎದರಿಕೆಗೆ ಬಿಗಿದು ಕುಳಿತಿದ್ದ ತುಟಿಗಳಿಗೆ ಗಾಢವಾಗಿ ಚುಂಬಿಸಿದ. ಇಷ್ಟು ದಿನದ ತನ್ನ ಮನಸ್ಸಿನ ಭಾವನೆ, ಸಂಘರ್ಷ, ನೋವು ಎಲ್ಲವನ್ನು ಅವಳಿಗೆ ತಿಳಿಸುವಂತೆ ಸ್ನಾನದ ಮನೆಯಿಂದ ಹೊರಬರುತ್ತಲೇ ಮಹೇಂದ್ರ ಅವರು ಗೌತಮ್ ಎನ್ನುತ್ತಾ ಬಾಗಿಲು ತೆರೆದಿದ್ದರು. ಶಬ್ದಕ್ಕೆ ಮೈಮರೆತಿದ್ದ ಗೌತಮ್ ಎಚ್ಚರಗೊಳ್ಳುವ ಮೊದಲೇ ಅವನಿಂದ ಬಿಡಿಸಿಕೊಂಡ ಚಂದನ ಓಡಿ ಹೋಗಿದ್ದಳು. ವಾಸ್ತವಕ್ಕೆ ಬಂದ ಗೌತಮ್ ತಾನು ನಡೆದುಕೊಂಡ ರೀತಿಗೆ ಅಚ್ಚರಿಗೊಂಡಿದ್ದ. ಆದರೆ ಪಶ್ಚಾತ್ತಾಪ ಎನಿಸಲಿಲ್ಲ. ಯಾವುದೋ ಒಂದು ಹೊಸ ಲೋಕಕ್ಕೆ ಹೋದಂಥ ಭಾವ. ಅನಿಸಿಕೆ ವಿವೇಚನೆಗೆ ಸಿಗದ ಭಾವಗಳ ಕೋಲಾಹಲ. ಇದೆಲ್ಲಕ್ಕೂ ಮೀರಿದ ಆ ಕ್ಷಣದ ನೆನಪು. ಕರ್ತವ್ಯವನ್ನು ನಿರ್ಲಕ್ಷಿಸುವವನಲ್ಲ. ಆಫೀಸ್ಗೆ ಹೋಗಲು ತಯಾರಾಗಿ ಬಂದಿದ್ದ. ತಿಂಡಿ ತಿನ್ನಲು ಕರೆದರು. ಇನ್ನು ಅದೇ ಮತ್ತಿನಲ್ಲಿದ್ದವನಿಗೆ ಹಸಿವಿರಲಿಲ್ಲ. ಅದನ್ನೇ ಹೇಳಿ ಹೊರಟವನನ್ನು ಇದನ್ನಾದರೂ ಸ್ವಲ್ಪ ತಿಂದು ಹೋಗು ಎಂದವರು ಕೇಸರಿ ಬಾತ್ ಚಿಕ್ಕ ಪ್ಲೇಟಿನಲ್ಲಿ ಹಾಕಿಕೊಟ್ಟಿದ್ದರು. ಗೌತಮ್ ಸಿಹಿಯನ್ನು ನೋಡಿ ಮಹೇಂದ್ರನ ಮುಖ ನೋಡಿದಾಗ ಇಂದು ಚಂದನಳ ಹುಟ್ಟಿದ ಹಬ್ಬ ಎಂದು ಅವಳಿಗಾಗಿ ಸಿಹಿ ತಯಾರಿಸಿರುವುದಾಗಿ ತಿಳಿಸಿದರು. ಗೌತಮ್ಗೆ ಅವಳ ಹಿಂದಿನ ವಿಶೇಷ ಅಲಂಕಾರದ ಕಾರಣ ಅರಿವಾಗಿತ್ತು. ಮಹೇಂದ್ರ ಅವರು ಅಲ್ಲೇ ಟೇಬಲ್ ಮೇಲಿದ್ದ ಬಾಕ್ಸನ್ನು ನೋಡಿದವರು ಅದನ್ನು ತೆಗೆದುಕೊಂಡು ಚಂದನ ಬಂದಿದ್ದಾಳೆ ಎಂದು ಕೇಳಿದರು. ಗೌತಮ್ ಹೌದು ಎನ್ನುವಂತೆ ತಲೆ ಆಡಿಸಿ ಹೊರಗೆ ಹೊರಟು ಹೋದ. ಇತ್ತ ಚಂದನನ ಸ್ಥಿತಿ ಹೇಳತೀರದಾಗಿತ್ತು. ಮೈಯೆಲ್ಲ ಲಘುವಾದ ಕಂಪನ. ಏನೋ ಹೊಸ ಮಧುರ ಅನುಭೂತಿ ಜೊತೆಗೆ ಶಾಕ್ ಆದಂತೆ ಬೇರೆಯಾಗಿತ್ತು.
ಹೇಗೆ ಸಾಧ್ಯ? ನನ್ನನ್ನು ಕಂಡರೆ ಅವರಿಗೆ ಆಗುವುದಿಲ್ಲ. ಅಷ್ಟೊಂದು ದ್ವೇಷಿಸ್ತಾರೆ, ಯಾವಾಗಲೂ ಬೈಯುತ್ತಾರೆ. ಮತ್ತು ಯಾಕೆ ಇಂದು ಹೀಗೆ? ಅವಳಿಗೆ ಆ ಕ್ಷಣ ಕೂಡ ನಂಬಲು ಆಗುತ್ತಿಲ್ಲ. ಹೆಣ್ಣಂದರೆ ಇಷ್ಟಪಡದೆ ದ್ವೇಷಿಸುವ ಗೌತಮ್ ನನ್ನ ಜೊತೆ ನಡೆದುಕೊಂಡ ರೀತಿ ಯೋಚಿಸದಾಗಿದ್ದಳು. ಇನ್ನು ಮುಂದೆ ಅಲ್ಲಿಗೆ ಹೋಗಬಾರ್ದೆಂದು ನಿರ್ಧರಿಸಿದಳು. ಮತ್ತದೇ ಕ್ಷಣದ ನೆನಪು ಕಣ್ಣುಗಳಲ್ಲಿ ಇದ್ದದ್ದು ಏನು ಯೋಚಿಸಿದರೂ ಅರ್ಥ ಹೊಳೆಯಲಿಲ್ಲ. ರಾತ್ರಿ ಸ್ನಾನ ಮಾಡಿ ಬಂದ ಚಂದನ ಚಾಪೆ ನೆಲಕ್ಕೆ ಹಾಸಿದಾಗ, ಮಿತ್ರ, ಇನ್ನೂ ಹಳೆ ಕಾಲದ ಕಂದಾಚಾರಗಳನ್ನು ಪಾಲಿಸುತ್ತಿ. ನಾನು ಈ ಸಮಯದಲ್ಲಿ ಕೂಡ ಹಾಸಿಗೆ ಮೇಲೆ ಮಲಗೋದು. ಏನಾಗಿದೆ? ಚೆನ್ನಾಗಿದ್ದೀನಿ. ನಿಂಗೆ ಹೇಳಿ ಹೇಳಿ ಸಾಕಾಯಿತು. ನಿನ್ನಿಷ್ಟ ಎಂದಿದ್ದಳು. ಆ ಮಾತುಗಳ್ಯಾವು ಚಂದನ ಕಿವಿ ತಲುಪಲಿಲ್ಲ. ಮೈಯ ಕಂಪನ ಇನ್ನೂ ಸ್ಥಿಮಿತಕ್ಕೆ ಬಂದಿರಲಿಲ್ಲ. ನೆನೆದು ಬೆಚ್ಚಿ ಬೀಳುತ್ತಿದ್ದಳು. ಆ ಕ್ಷಣ ಇನ್ನೊಮ್ಮೆ ಅವರ ಕಣ್ಣೆದುರು ಹೋಗಬಾರದೆಂದು ನಿರ್ಧರಿಸಿದ ಮೇಲೆ ಸಮಾಧಾನದ ಎನಿಸಿದರೂ ಆ ಕ್ಷಣದ ಆಸೆ ಅವಳಲ್ಲಿ ಹಾಗೇ ಉಳಿದಿತ್ತು. ಗೌತಮ್ ಬಲವಂತವಾಗಿ ಮಲಗುವ ಪ್ರಯತ್ನ ನಡೆಸಿದ. ಸಾಧ್ಯವಿಲ್ಲ ಎನಿಸಿದಾಗ ಎದ್ದು ತೋಟಕ್ಕೆ ಬಂದಿದ್ದ. ಸಂಜೆ ಕೆಲಸದಿಂದ ಬೇಗನೆ ಬಂದಿದ್ದ. ನೋಟ ಹುಡುಕಿತ್ತು. ಬಂದಿರಲಾರಳು ಎನ್ನುವ ಅನಿಸಿಕೆ. ಆ ಕ್ಷಣ ಮರೆತು ಬಿಡಬೇಕೆಂದರೂ ಅವನ ಅಭಿಪ್ರಾಯಕ್ಕೂ ಮೀರಿ ಕಣ್ಣ ಮುಂದೆ ಅದೇ ದೃಶ್ಯದ ಅನಾವರಣ. ಆ ಕ್ಷಣ ತನ್ನಲ್ಲಾದ ಬದಲಾವಣೆ ಬಗ್ಗೆ ಯೋಚಿಸಿದ ಸೃಷ್ಟಿ ಅದ್ಭುತ ಎನಿಸಿತು.